ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಇತಿಹಾಸವನ್ನ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಬಸವಣ್ಣವರನ್ನ ಗೌರವಿಸ್ತೀವಿ, ಪೂಜಿಸ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಅವರ ದಾರಿಗಳನ್ನು ನಡೀತೀವಿ ಅಂತ ಹೇಳಿದ್ರೆ ನಾವು ಮಾನವೀಯತೆಯಿಂದ ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮೌಢ್ಯಗಳಿಂದ ದೂರ ಇರ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಜಾತಿ ವ್ಯವಸ್ಥೆಯನ್ನ ಬಿಡಬೇಕು, ವರ್ಗ ವ್ಯವಸ್ಥೆಯನ್ನ ಬಿಡಬೇಕು. ಆಗ ಮಾತ್ರ ನಾವು ಬಸವಣ್ಣವರನ್ನ ಗೌರವ ಆಗಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಾವು ಯಾವುದೇ ಒಂದು ಜಾತಿಗೆ ಸೀಮಿತ ಆದವರಲ್ಲ ಬಸವಣ್ಣವರು, ಒಂದು ಧರ್ಮಕ್ಕೆ ಸೀಮಿತ ಆದವರಲ್ಲ. ಅವರು ವಿಶ್ವಕ್ಕೆ ವಿಶ್ವಗುರು ಅಂತ ಯಾರು ಕರಿತೀವಿ ಅಂತಂದ್ರೆ ಅವರು ವಿಶ್ವಕ್ಕೆ ಬೇಕಾದಂಥವ್ರು. ಅವರ ವಿಚಾರಗಳು ವಿಶ್ವ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ವಿಚಾರಗಳು. ಅದಕ್ಕೋಸ್ಕರವಾಗಿ ಅವರನ್ನ ವಿಶ್ವಗುರು ಅಂತ ಕರೀತೀವಿ. ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಬೇರೆ ಇಷ್ಟು ವಿಚಾರಗಳನ್ನ ತಾವು ಗಮನದಲ್ಲಿಟ್ಟಿರುವುದು. ಬಸವಣ್ಣನವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಬಹಳ ಸಂತೋಷ. ಅದು ಒಂದು ಹಳ್ಳಿಯಲ್ಲಿ ಇಷ್ಟೊಂದು ಜನ ಸೇರಿ ಬಸವಣ್ಣವರ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು